ಎಲ್ಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಬ್ಯಾಂಗ್ಳೂರಿಂದ ಊರಿಗೆ ಬಂದೆ ನಾಗಮಂಗಲ ಇದು ಟಿ ಬಿಲಿ ಇಳ್ಕೊಂಡು ಇಲ್ಲಿ ನನ್ನ ತಂಗಿ ಮನೆ ಹಬ್ಬ ಆಯಿತು, ಅದಕ್ಕೋಸ್ಕರ ಅವ್ರ ಊರಿಗೆ ಹೋಗಬೇಕಾಗಿತ್ತು ಅಂಥೇಳಿ ಇಲ್ಲಿ ನಿಂತಿದ್ದೆ. ನಮ್ಮಪ್ಪ ಬರ್ತೀನಿ ಅಂತ ಹೇಳಿದರು, ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಶಾಪೂರೊಂದು ಅದು ನಾಯಿ ಮರಿ ಸಾಕ್ಕೊಂಡಿದ್ರು, ಶಿಜ್ಜನ ಅದನ್ನು ಅದ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಅದ್ರ ಜೊತೆ ಟೈಮ್ ಕಳೀತಾ ಇದ್ವಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ, ಏಕೆಂದರೆ ನಮಗೂ ಕೂಡ ನಾನೊಂದು 3-4 ಡೇಸ್ ಲೀವ್ ತೊಗೊಂಡು ನನ್ನ ಮಗನಿಗೂ ಹಾಲಿಡೇಸ್ ಇತ್ತಲ್ವ, ಸರಿ ಈಗ ಹಬ್ಬಗಳಿತ್ತು, ನಮ್ಮ ಅಮ್ಮನ ಮನೇಲೂ ಹಬ್ಬ ಇತ್ತು, ನನ್ನ ತಂಗಿ ಮನೇಲೂ ಕೂಡ ಹಬ್ಬ ಇತ್ತು, ಹೀಗೆ ಎಲ್ಲ ಲೀವ್ ತೊಗೊಂಡ್ರೆ ಎಲ್ಲ ಆಗುತ್ತೆ ಅಂತ ಹೇಳಿ ಲೀವ್ ಹಾಕಿ ಬಂದೆ ಊರಿಗೆ. ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಲೇಟ್ ಮಾಡಿದ್ರು. ಇನ್ನು ಎಷ್ಟು ಸಲ ಫೋನ್ ಮಾಡಬೇಕಪ್ಪ ನಿನಗೆ? ನಡಿ ಬಾರ ಸುಮ್ಮನೆ. ಇಲ್ಲಿ ಅಮ್ಮ ಅಮ್ಮ ಇಡಿಯೇ ಅಮ್ಮ ಅಲ್ಲಿ ಅವರ ಯಾರದು ಏನೋ ಅವ್ರ ಅಜ್ಜಿ ಅವ್ರ ಅಮ್ಮ. ಓನು ಯಾರದು ಅಣ್ಣ? ಇಲ್ಲಿ ನೋಡು ಪುಟ್ಟಿ, ಸ್ಮೈಲ್ ಮಾಡು. ಬರೀ ಒಂದೇ ಒಂದಿದೆ ಅಲ್ಲ, ಇಲ್ಲ ಇದೆ ಕೆಳಗಡೆ ಎರಡಿದೆ. ಸ್ಮೈಲ್ ಕೊಡ್ತಾ ಹತ್ತಷ್ಟೇ ಡಿಫ್ರೆನ್ಸ್ ಅಲ್ಲ. ಫೋಟೋ ತೆಗಿತಿದ್ದ ಅದು ಫೋಟೋ ತೆಗಿತೀನಿ, ಅದಕ್ಕೆ ಕೇಳ್ತಿಲ್ಲ ಅನ್ಸುತ್ತೆ. ಹಿಂಗ್ ಕೊಡ್ಬೇಡಿ, ನಂಗೆ ಹಿಂಗ್ ಕೊಟ್ರೇಳು. ಇವಳು ಸ್ವಲ್ಪ ಸೈಲೆಂಟು. ಏನು ಇವನು ಕರೆಗಡೆ ಸಿನ್ನ ಮಗ ಹೆಂಗೆ ಗೊತ್ತಾ, ಎಲ್ಲ ಫುಲ್ ಪಾರ್ಟಿ ಇತ್ತು. ಬಂದೇ ಗುರು ಒಂದು 2 ನಿಮಿಷ ಬಂದೆ. ಎಣ್ಣೆ ಇತ್ತು ಅಡುಗೆ ಮಾಡೋಕ್ಕೆ ಒಂದ್ಕೊಂಡು ಸಕ್ಕರೆಕ್ಕಿಂತಲೇ ರೂಪಕ್ಕೆ ಹಾಕ್ಕೊಂಡೆ ಎಲ್ಲ ನೋಡೋಣ ಅಂತೇಳಿ ಎಲ್ಲ ಹಾಕ್ಕೊಳ್ತಿಲ್ಲ ಅಂತಂದು ಸ್ವಲ್ಪ ಹುರಿ ಬಂದುಬಿಡ್ತು ನಾಲ್ಗೆ, ಸುಮ್ಮನೆ ಜಾಸ್ತಿ ಹಾಕ್ಕೊಂಡೆ ಅನಿಸುತ್ತೆ. ಹಾಗೆ ಸಂಜೆ ಆಯಿತು, ನೈಟು ಸ್ಟಿಕ್ಕರ್ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ನಮ್ಮಮ್ಮ ಕೂಡ ಬಂದಿರಲಿಲ್ಲ ಹಬ್ಬಕ್ಕೆ, ಅವರು ಅಜ್ಜಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಇವಾಗ ಬಂದ್ವಿ ನನ್ನ ತಂಗಿ ಮನೆ ಹಬ್ಬ ಮುಗಿಸ್ಕೊಂಡು ಊರಿಗೆ ಇವಾಗ ಮಧ್ಯಾಹ್ನ ಬಂದ್ವಿ. ಇವಾಗ ಅಡುಗೆ ಬೆಳಗ್ಗೆ ತಿಂದಿರೋದು ಡೈಜೆಷನ್ ಆಗಿಲ್ಲ. ಇವಾಗ ಅದಕ್ಕೆ ಕರ್ಬೂಜ ಹಣ್ಣಿತ್ತು, ಅದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಬನ್ನಿ ನೋಡೋಣ. ಅದು ಇನ್ನೂ ಹಣ್ಣಾಗಬೇಕಿತ್ತೇನೋ. ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಿತ್ತು. ಲೈಟಾಗಿ ಹಾಕು ಸಾಕು, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕ್ಬೇಕಾ? ನೀರು ಹಾಕಲ್ವ ನೀನು ಜ್ಯೂಸ್ ಮಾಡಿ? ಸ್ವಲ್ಪ ಹಾಲು ಇದ್ರೂ ಹಾಕ್ತಾರೆ, ಬಟ್ ಹಾಲೇನು ಬೇಡ. ಏಲಕ್ಕಿ ಪೌಡ್ರ್ ಹಾಕು, ಏಲಕ್ಕಿ ಕಾಯಿ ಹಾಕು.
ಏಲಕ್ಕಿ ಕಾಯಿ ಹಾಕು ಮತ್ತು 2 ಲವಂಗ ಇದ್ರೆ ಹಾಕು, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಏಲಕ್ಕಿ ಕಾಯಿ ಹಾಕನೆ. ಹಾಂ ಹಾಕು, ಜಜ್ಜಿಬಿಟ್ಟು ಒಳಗಡೆದು. ಪುಡಿ ಇಲ್ವಾ? ಒಂದು ಸ್ವಲ್ಪ ಇದು ಮಾಡಿ ಹಾಕು. ಹಾಂ, ಹಂಗೆ ಅದು ಉಂಡೆನೇ ಹಾಕಿದ್ರೆ ಸವಿಯಲ್ಲ. ಹಾಲಿದ್ಯಾ? ಸ್ವಲ್ಪ ಕಾಯಿಸ್ಬೇಕು, ಬಿಡ್ಬೇಕು. ಕಾಯಿಸ್ಬಿಟ್ಟು ಬಿಡ್ತಾರೆ ಯಾರಾದರೂ ಹಾಲನ್ನ? ಸೇರ್ಬಿಟ್ರೆ ಸತಿ ಕುಡ್ದಾಗಲ್ಲ. ನಮಗೆ ಸಕ್ಕರೆ ಇದು ಬೆಲ್ಲ ಸ್ವೀಟಾಗಿರಬೇಕು. ಹೌದಾ? ಎಷ್ಟಿದೆಯಂತೆ? ಇಷ್ಟು ಹೊತ್ತು ಅಂತ ಹೇಳಿಲ್ಲ. ಶುಗರ್ ಇದೆ ಅಲ್ಲ, ಬಾರ್ಡರ್ ಇದೆ ಏನಿದೆ ಅಂತ ಹೇಳಿದ್ರು. ಶುಗರ್ ಕಾಣಿಸ್ತದೆ, ಲೈಟಾಗಿ ಕಾಣಿಸ್ತದೆ ಅಂದರೆ ಜಾಸ್ತಿ ಅನ್ನಗಿನ್ನ ತಿನ್ನಕ್ಕೆ ಹೋಗ್ಬೇಡ, ಮುದ್ದೆ ತಿನ್ಕೊ. ಆದಷ್ಟುನಾ ಈ ಥರ ಜ್ಯೂಸು, ಈ ಮಟನ್ನು ಎಲ್ಲ ಕಡಿಮೆ ಮಾಡಬೇಕು. ಅಲ್ಲಿ 3 ಪೀಸ್ ಹಾಕಿಕೊಂಡಿದ್ದೆವು, ರಾತ್ರಿ 3 ಪೀಸ್. ಏನು ಮಾತಾಡ್ತಿದ್ದೆ ಜಾಸ್ತಿ? ಜಾಸ್ತಿನೇ ಆಗಲಿ, ಡೈಲಿ ತಿಂತಂದರೆ ಹಿಂಗೆ ಹೋಗ್ತಾ ಹೋಗೋಣ ಬಾ. ನೀವಿನ್ನೂ ಅಡಿಕೆ ಸಸಿ ಕ್ಲೀನಾಗಿ ನೋಡ್ಕೊಂಡಿದ್ರೆ ಚೆನ್ನಾಗಿ ಬಂದಿರೋ, ಎಷ್ಟೋ ಹಾಳು ಮಾಡಾಕ್ಬಿಟ್ರಿ ಬಾ. ನಿಂಬೆ ಗಿಡ ಬಿಟ್ಟಿದ್ಯಾ? ನಿಂಬೆ ಹಣ್ಣಂದಿದೆ. ಕ್ಲೀನಾಗಿ ನೋಡ್ಕೊಂಡಿದ್ರೆ ಅಡಿಕೆ ಸಸಿ ಲಾಸ್ ಏನು ಆಗ್ತಿರ್ಲಿಲ್ಲ. ಅಂದರೆ ಈಗ ಹೆಂಗೋ ಇರೋನಾದರೂ ಉಳಿಸ್ಕೊಂಡಿದ್ರೆ ಆಗ್ತಾಯಿತ್ತು. ಇನ್ನೂ ಚಿಕ್ಕ ಚಿಕ್ಕದೇ ಇದೆಯಪ್ಪ, ಅಲ್ಲಿ ನೋಡಿ ಅಷ್ಟು ದೊಡ್ಡದಾಗಿ ಬೆಳೆದವೆ ನೋಡಿ. ಇದೆಲ್ಲ ಒಂದೇ ಸಲ ಬೆಳೆಸಿದ್ದು. ಪಾಪ ನೋಡಲ್ಲ ನಾವು ಹೆಂಗೆ ಕಿರಿಸ್ತಾವೆ, ಬಡ್ಕೊಳ್ತಾವೆ. ಮಾವಿನ ಮರ ಏನು ಅಷ್ಟೇನು ಫಲ ಬಿಟ್ಟಿಲ್ಲ, ಕೆಲವೊಂದು ಮಾವಿನಕಾಯಿ ಅದೇ ಅಷ್ಟೇನು ಫಲ ಇಲ್ಲಲ್ಲ. ಓ, ಇಲ್ಲೇನು ಹಾಕಿದ ಕುಂಬಳಕಾಯಿ? ಮತ್ತು ಇನ್ನೂ ಒಂದಿದೆ. ಅದೇ ಒಟ್ಟಿನಲ್ಲಿ ಇನ್ನೂ ಎಷ್ಟು ಸಲ ಕೊಯ್ಬೋದು? ಅಂದರೆ ಇವಕ್ಕೆ ಜಾಸ್ತಿ ಕೆಲಸ ಏನು ಜಾಸ್ತಿ ಇರಲ್ಲ. ಹೌದಾ? ಹಂಗೆ ರೇಟ್ ಇದ್ದೀರಾ, ಅದನ್ನೇ ಹಾಕ್ಬಿಡ್ಬೇಕಿತ್ತಾನೆ. ಹೆಂಗಿದ್ರು ಇವೇನು ಜಾಸ್ತಿ ಕೆಲಸ ಹಿಡಿಯಲ್ಲ, ಹಂಗೆ ರಿಸ್ಕು ಇರಲ್ಲ. ಸುಮ್ಮನೆ ಅವನೇ ಹಾಕಿದ್ರೆ ಆಗ್ತಿರ್ಲಿಲ್ವಾ? ಇನ್ನೇನು ಅಪ್ಪ ಅವುಗಳಿಗೆ ಸರಿಯಾಗಿ ಹುಲ್ಲು ಹಾಕಿದ್ದಲ್ಲ, ಹುಲ್ಲು ಹಾಕಿ ಸುಮ್ಮನೆ ಕಟ್ಬಿಟ್ಟು ಹೋಗವ್ರೆ. ಇದೇ ರಶ್ಮಿಯವ್ರ ಮನೆ ಎಮ್ಮೆಕರ. ಆ ಹಸಿನ ಕರೆ. ಹಾಂ, ಆ ಹಸಿನ ಕರೆ ನೋಡಿ ಹೆಂಗಿರೋದು, ಕೋಡಿಲ್ಲ ಸಿದ್ದಿ. ಹಾಂ ಪಾಪ, ಅದು ಕಣ್ಣನೂ ತಂದಿಲ್ಲ. ಅದು ಏನವ ಹಂಗೆ ಮಾಡ ಸಣ್ಣಗೆ ಹೋಗೋದಲ್ಲವ. ಎಷ್ಟು ಚೆನ್ನಾಗಿತ್ತು ನೋಡು ಪಾಪ. ಹೊಟ್ಟೆ ಹಸುವಾಗಿದೆ, ಹೆಂಗೆ ಓಡಿ ಬರ್ತವೆ ಈಚೆಗೆ.
ಪರವಾಗಿಲ್ವೇ? ಯಾವನಾ ಇವ? ಇವೇನು ಪಾಪ. ಅಲ್ಲಿ ಇಲ್ಲಿ ಬಾ, ಇಲ್ಲಿ ಬಾ, ನಡಿ, ಬಾ 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 ಬಾ, ಹೋಗಿ ಹಂಗೆ ನಡೀರಿ. ಈಗ ಮೇಕೆ ಮೇಯಿಸ್ಬೇಕು ಗಾಯ್ಸ್. ಮೇಕೆ ಪಾಪ ಆಗ್ಬಿಟ್ಟಿದೆ. ಕರ್ಬೇವಿಂದೆಲ್ಲ ಕಡ್ಡಿಲ್ಲ ಕಡ್ದಾಕ್ಬಿಟ್ಟಿದ್ದೀರಾ ನೋಡೆಲ್ಲ, ಈಗೆಲ್ಲ ಚಿಗುರ್ತಾ ಇದೆ. ಎಲ್ಲ ದಿಕ್ಕಪಾಲಾಗಿ ಅಲ್ಲೊಂದು ಇಲ್ಲೊಂದು ಓಡಿ ಮೇಯ್ತಾವೆ. ಎಲ್ಲಿ ಬಿಟ್ಟು ನೋಡಿ, ಇಲ್ಲಿ ಅವೊಂದು ಕಡೆ ಹೋದ್ರೆ ಇವೊಂದು ಕಡೆ ಓಡ್ತವೆ. ಇನ್ನು ಇದಕ್ಕೆ ರೂಟ್ ಸರಿಯಾಗಿ ಗೊತ್ತಿಲ್ಲ. ಏನೇ ತೂರಾಡ್ತಾವಲ್ಲವ ಇವು. ಹಾಂ, ಹೋಗಲ್ ಮೇಯ್ರಿ, ಅಲ್ಲಿ ಹೋಗ್ ಹಾಂ ಮೇಯೋಗಲ್ಲಿ. ಸುಮ್ ಕಡ್ಡಿ ಒಳಗೆ ಬಿಟ್ಬಿಟ್ಟು ಮೇಯ್ಸೋತ್ತಾಗೆ. ಇವು ಫಲನೇ ಇಲ್ವಲ್ಲವ ಮತ್ತು ತೆಂಗಿನ ಮರಗಳು. ಓ, ಒಂದೊಂದು ಮರಕ್ಕೂ ನಲ್ಲಿದೆಯಾ? ಅವು ಕೆಲವಕ್ಕೂ ಅಂದರೆ ಅಲ್ಲಿ ಆನ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಬಂದು ಬೀಳ್ತಾವ. ಬಟ್ ಏನಾದರೂ ಹಸುಗಳು ತುಳಿದಂಗೆ ನೋಡ್ಕೋಬೇಕಷ್ಟೆ. ಹಸುಗಿಸು ತುಳಿದ್ಬಿಟ್ರೆ ಕಷ್ಟ, ಕಟ್ಟಾಗಿ ಮುರಿದೋಗ್ಬಿಡ್ತವೆ. ಗಾಯ್ಸ್, ನವಿಲಂತೂ ತುಂಬ ಇದ್ವು. ಎಲ್ಲ ದಿಕ್ಕಲ್ಲೂ ಕೂಡ ಕೂಗ್ತಾ ಇದ್ವು. ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಿ, ಇಲ್ಲೊಂದು 3-4 ನವಿಲು ಹಾರ್ಕೊಂಡು ಬಂದು ಮರಗಳ ಒಳಗಡೆ ಸೇರಿಕೊಳ್ತು. ಬಟ್ ವೀಡಿಯೋ ಮಾಡೋ ಅನ್ನೋಷ್ಟೊಳಗೆ ಅವು ಕಣ್ಮರೆ ಆಗೋಯ್ತು. ಬಟ್ ಎಲ್ಲೆಲ್ಲಿ ನೋಡು ಎಷ್ಟೊಂದು ನವಿಲುಗಳು ಗೊತ್ತಾ. ಈಗ ಊರ ಕಡೆ ತುಂಬ ನವಿಲಿದೆ. ನೀರು ಕುಡಿಸ್ಬೇಕಿತ್ತು ಕಣವ. ನೀರು ಕುಡಿತಾವ ನೋಡು, ಅವು ಹಾಗೆ ಹೊಟ್ಟೋದು ನೋಡಿ. ನವಿಲ್ ಕತ್ತೇನ, ಅಯ್ಯೋ ಯಾವ ದಿಕ್ಕಲ್ಲಿ ನೋಡು ನವಿಲ್ ಕೂಗೋದೆ. ಊಟ ಇಲ್ವಾ ನಿನಗೆ? ಊಟನೇ ಕೊಟ್ಟಿಲ್ಲ ನೋಡಿ ನಿನಗೆ. ಹಾಂ, ನೋಡಿ ಮತ್ತೆ. ಹಾಂ, ಹಸುವಾಗಿಲ್ವಾ ನಿನಗೆ? ಹಸುವಾಗ್ಬಿಟ್ಟು ಸುತ್ತಾಡ್ಬಿಟ್ಟಿರೋಳು. ಸಿದ್ದಿ, ಏನು 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 ನಡೀರಿ ಹೋಗೋಣ. ಅಲ್ಲಿ ಅಲ್ಲಿ ಬಾ, ತೋರಿಸ್ತೀನಿ. ಎರಡಕ್ಕೆ ಬಾ ಬಾ. ಬನ್ನಿ 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 ನೋಡು. ಬಾ ಮೀ 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 ಇಲ್ಲಿ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾಡ್ಲಿ. ಹಾಂ, ಇಲ್ಲಿ ಬಾ 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 ಬಾ. ಇರು, ಇರು ಪುಟಿ. ಏನು ಏನೇ ಕ್ಯಾರದಕ್ಕೆ? ಕಟ್ ಮಾಡಿಬಿಟ್ಟಿತ್ತಲ್ಲ ಅಪ್ಪ. ಚೆನ್ನಾಗಿ ಬಂದಿದೆ, ಬಟ್ ಓಡಾಡೋಕ್ಕೆ ಹಿಂಸೆ.